ಸುಮಾರು 12 ಜಾಗಿಂಗ್ಗಳನ್ನು ಮಾಡಿ ಈಗ ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡ್ತಾ ಯೋಗಾಸನಗಳನ್ನು ಮಾಡುತ್ತಾ ಯೋಗಾಸನಗಳನ್ನು ಮಾಡೋದು. ಈಗ ಎರಡು ಕಾಲನ್ನು ಈ ರೀತಿ ರೊಟೇಟ್ ಮಾಡಿ ರಿವರ್ಸ್, ಆಮೇಲೆ ಎರಡು ಕಾಲದಲ್ಲಿ ಈ ಕೈಗಳಿಟ್ಟು ನಿಧಾನವಾಗಿ ಎಬ್ಬಿಸಿ ಎರಡು ಕಾಲನ್ನು ಹೋಗಿ ಪಾದಾಸ್ತಾಸನ ಮಾಡೋಣ. ಎರಡು ಕಾಲಗಳು ಇಲ್ಲಿ ಸಮಸ್ಥಿತಿಯೊಳಗೆ ಕೈಗಳು ಸಮಾಂತರ ಪಾದಾಸ್ತಾಸನ. ದೋ ಎರಡೂ ಕೈಗಳು ಸಾಧ್ಯ ಮೇಲ್ಗಡೆ ಎತ್ತಿ ಪ್ರಯತ್ನ ಮಾಡೋಣ. ಎರಡೂ ಕೈಗಳು ಎಷ್ಟೆಷ್ಟು ಹೆಚ್ಚೆಚ್ಚಿಗೆ ಮುಂದೆ ಚಾಡ್ತಾ ಎರಡೂ ಕೈಗಳನ್ನು ಪಾದ ಕಟ್ತಾರೆ. ಇನ್ನು ಮೊಣಕಾಲು ಸಾಧ್ಯ ಆದಷ್ಟೇ ಹಾಗೆಲ್ಲ ಮೊಣಕಾಲು ಪ್ರಯತ್ನ. ಇದೇ ಸ್ಥಿತಿಯಲ್ಲಿ ಹೆಚ್ಚೆಚ್ಚಿಗೆ ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ನಮ್ಮ ಕೈಗಳು ಮೇಲೆ ನಮ್ಮ ಬ್ಯಾಲೆ ಚಕ್ರ ನಿಮ್ಮ ಕೆಪಾಸಿಟಿ ಅಥವಾ ನಿಮ್ಮ ಶಕ್ತಿ ಅನುಸಾರ ಬಗ್ಗೆ ಪ್ರಯತ್ನ ಮಾಡಿ. ನಿಧಾನವಾಗಿ ಹಿಂದೆ ಬಂದು ಎರಡು ಕಾಲು ಸಿಡಬೇಕು. ನಡೆದಿಂದ ನಿಲ್ಲುವಾಗ ಬಗೆಯಬೇಕು. ನಾವು ಹೆಚ್ಚೆಚ್ಚಿಗೆ ಈ ರೀತಿ ನಿಲ್ಲುವುದರಿಂದ ಈ ನರ ಗಟ್ಟಿಯಾಗ್ತದೆ. ನರದಲ್ಲಿರುವಂಥ ಮೂಳೆಗಳ ನೋವಾನೆ ಆಗ್ತದೆ, ಬಜ್ಜಿಗೆ ಆಗ್ತದೆ, ಹೊಟ್ಟೆ ಅದು ಕಡಿಮೆ ಆಗ್ತದೆ, ವೇಟ್ ಕಡಿಮೆ. ಈಗ ಪಾರ್ಶ್ವಕೋನಾಸನ ಮಾಡೋಣ. ಈ ರೀತಿ ಕಾಲುಗಳಲ್ಲಿ ಎಡಗಾಲ ಹೀಗೆ ತಿರುಗಿ ಈ ರೀತಿ ಹೀಗೆ ಇದು ಹೀಗೆ ಏನು ಮಾಡಬೇಕು, ಎಡಗೈ ಹಾಕಬೇಕು, ಮುಂದ್ಗಡೆ ಹೋಗಬೇಕು. ಇದು 90 ಡಿಗ್ರಿ ಇರಬೇಕು, ಮುಂದ್ಗಡೆ ಹೋಗಬೇಕು. ಆ ನಿಧಾನವಾಗಿ ಮೇಲ್ಗಡೆ ನೋಡಿ. ಇದರಿಂದ ಪಾರ್ಶ್ವಕೋನಾಸನ ಬಹಳಷ್ಟು ಲಾಭ. ಬಲಗಡೆ ಈ ರೀತಿ ಇರಬೇಕು, ಇದೇ ಇರಬೇಕು.
ಆಮೇಲೆ ಮೇಲ್ಗಡೆ ತಗೊಳ್ಳಿ. ನೋಡಿ, ಈ ಆಸನ ಮಾಡೋದ್ರಿಂದ ಈಗೆಲ್ಲ ಲಾಭ ನಾವು ತಿಳ್ಕೊಳ್ಳಿ. ಮೊದಲನೇದು ಮಲಬದ್ಧತೆ ಚೆನ್ನಾಗಿದೆ, ನಡದ ನೋವು ಮತ್ತು ನಡದ ಬೊಜ್ಜು, ತಿಗದ ಬೊಜ್ಜು, ಬೆನ್ನು ನೋವು ಮತ್ತು ನಡದ ನೋವು ಮತ್ತು ಕೀಲುಗಳ ನೋವು ಇವೆಲ್ಲ ನಿವಾರಣೆ ಮಾಡ್ತೀವಿ. ಮತ್ತು ಎದೆ ಭಾಗ ಅಗಲ, ಚೆಸ್ಟ್ ನೋವು ಈ ರೀತಿ ಈ ಪಾರ್ಶ್ವಕೋನಾಸನ ಮಾಡ್ತಾರೆ. BK ಅವರು ಪಾರ್ಶ್ವಕೋನಾಸನ ಭಾಳ ಚೆನ್ನಾಗಿ ಮಾಡ್ತಿದ್ದರು. ಹೀಗಾಗಿ ಅವರು ಆಸನದಲ್ಲಿ ಭಾರತ ದೇಶದಲ್ಲಷ್ಟೇ ಅಲ್ಲದೆ ಭಾಳಷ್ಟು ಅವರು ಅಮೇರಿಕ ದೇಶದಲ್ಲಿ ಯೋಗವನ್ನು ಕಲಿಸಿರ್ತಾರೆ. ಪಾರ್ಶ್ವಕೋನಾಸನ ಭಾಳ ಪ್ರೀತಿಯವಾದಂಥ ಇದು. ಈಗ ಎಡಗಾಲನ್ನು ಈ ರೀತಿ ನೋಡು, ಎಡಗೈ ನೋವು ಈ ರೀತಿ ನೋಡಿ, ಈ ರೀತಿ ನೋಡು, ಕೈಗಳನ್ನು ಮತ್ತು ಮುಂಗೈ ಕಾಲು, ಆಮೇಲೆ ಕಾಲು 90 ಡಿಗ್ರಿ ಇರುತ್ತೆ. ನಿಧಾನವಾಗಿ ಎಡಗೈ ನೋಡು. ನೋಡಿ, ನಮಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಈ ರೀತಿ ಬಲಗಾಲನ್ನು ಹೀಗೆ ತಿರುಗಿಸ್ಬೇಕು, ಎಡಗಾಲ ಹೀಗೆ. ಆಮೇಲೆ ಮಾಡಬೇಕು, ಕೈಯನ್ನು ನಿಧಾನವಾಗಿ ಇಟ್ಟು ನಿಧಾನವಾಗಿ ಮಾಡಬೇಕು, ಈ ರೀತಿ ಹೋಗಬೇಕು. ಅದನ್ನು ಏನು ಮಾಡಬೇಕು, ನಿಧಾನವಾಗಿ ನಮ್ಮ ಬ್ಯಾಲೆನ್ಸ್ ಸಿಕ್ಕಿದಂತ ಏನು ಮಾಡಬೇಕು, ನಿಧಾನವಾಗಿ ಮೇಲ್ಗಡೆ ಮಾಡಬೇಕು. ಈ ರೀತಿ ಪಾರ್ಶ್ವಕೋನಾಸನ ಮಾಡಿ. ಆಮೇಲೆ ಇದೇನು ಮಾಡೋಣ, ತಾಡಾಸನ ಮಾಡೋಣ. ತಾಡಾಸನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಮೆಮೊರಿ ಪವರ್ ಚೆನ್ನಾಗಿ ಸಿಗ್ತದೆ. ಅದಲ್ಲದೆ ಸ್ಮರಣಶಕ್ತಿ ಜಾಸ್ತಿ ಆಗುತ್ತೆ ಅವರಿಗೆ, ಮತ್ತು ಗೆದ್ದಿದ್ದವ್ರು ಹೈಟ್ ಆಗ್ತಾರೆ ಮತ್ತು ಶಕ್ತಿ ಕಡಿಮೆ ಆಗುತ್ತೆ ಮತ್ತು ಅವ್ರ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಈ ರೀತಿ ಕೈಗಳನ್ನು ಮುಗಿಕೋಬೇಕು. ಈ ರೀತಿ ಲಾಭ ನಿಧಾನವಾಗಿ ಮೇಲ್ಗಡೆ ಎತ್ತಿದ ನಂತರ ಹಿಂದ ಮೇಲ್ಗಡೆ ಆಗ್ತದೆ. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಎಲ್ಲೋ ಕೈಗಳು ಕಿವಿಗೆ ತಾಳಬೇಕು. ಹೆಚ್ಚೆಚ್ಚಿಗೆ ಆಸನದಲ್ಲಿ ನಿಲ್ಲಬೇಕು. ಬಹಳಷ್ಟು ನಮ್ಮ ಶರೀರಕ್ಕೆ ಅನುಕೂಲ ಮಾಡಿಕೊಡುವಂಥ ಆಸನ. ಇದನ್ನ 2 ಸಲ ಮಾಡಬೇಕು. ನಾವು ಸಮಯದ ಅಭಾವದಿಂದ ನೀವು ಪ್ರಾಕ್ಟೀಸಿಂದ ಮಾಡಬಹುದು 2 ಸಲ. ಈಗ ರಕ್ಷಾಸನ ಮಾಡೋಣ. ಎಡಗಾಲನ್ನೆತ್ತಿ ಬಲತಡೆಯ ಮೇಲೆ ಇಡಬೇಕು. ಈ ಮೊದಲ ನಮ್ಮ ಬ್ಯಾಲೆನ್ಸ್ ಹಿಡಿದುಕೊಳ್ತೀವಿ. ನಮ್ಮ ಬ್ಯಾಲೆನ್ಸ್ ತಡೆ ಮಾಡಬೇಕು. ನಿಧಾನವಾಗಿ ಎರಡು ನಿಲ್ಲಬೇಕು. ನಮ್ಮ ಮನಸ್ಸು ಏಕಾಗ್ರತೆಯಾಗಿದೆ. ನಮ್ಮ ಮನಸ್ಸು
ಸಾಲು ಹಿಡಿತೊಳೆಯುವುದು. ನಿಧಾನವಾಗಿ ಎರಡು ಕೈಗಳನ್ನು ತಲೆಬಾರದು. ಆಮೇಲೆ ನಮಸ್ಕಾರ ಸ್ಥಿತಿ ಬರಬೇಕು. ಈ ರೀತಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ನಮ್ಮ ಮನಸ್ಸು ಕಂಟ್ರೋಲ್ ಇತ್ತಂದ್ರೆ ನೀವು ಬೇಕಾದನ್ನು ಸಾಧಿಸಬಹುದು. ನಮಗೆ ಬರುವಂಥ ಎಲ್ಲ ರೋಗಗಳು 90% ಮಾನಸಿಕವಾಗಿರುವುದು. ಮನಸ್ಸನ್ನು ನೀವು ಶರೀರ ಮತ್ತು ನಿಮ್ಮ ಹೃದಯನ ನೀವು ಕಂಟ್ರೋಲ್ ಇಟ್ಕೊಂಡ್ರೆ ಬೇಕಾದಷ್ಟು ಆರೋಗ್ಯವಾಗಿರ್ಬೋದು. ಈಗ ಬಲಗಾಲನ್ನು ಎತ್ತಿ ಎಡತೊಡೆಯ ಮೇಲೆ ನಿಧಾನವಾಗಿ ಎತ್ತಿ ತೋರು. ಮನಸ್ಸು ಶಾಂತವಾಗಿದೆ. ಈ ರೀತಿ ವೃಕ್ಷಾಸನವನ್ನು ಮಾಡಬೇಕು. ಈಗ ನಾವು ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯನ ನಾಮಗಳ ಹೆಸರು ಹೇಳ್ತಾ ಅವನ ಮಂತ್ರದೊಂದಿಗೆ ಸೂರ್ಯ ಶಕ್ತಿಯನ್ನು ಪಡ್ಕೋಬೇಕು. ನಾವು ಸುಮಾರಲ್ಲಿ 7 ಆಸನಗಳು ಬರ್ತಾವೆ. ಆ ಆಸನಗಳು ಮಾಡೋದ್ರಿಂದ ಶರೀರನು ಶುದ್ಧೀಕರಣ ಮಾಡ್ತಾರೆ. ಈ ತೋರಿ ಎದೆ ಮೇಲೆ ಇರಬೇಕು. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಕರಾಯ ನಮಃ. ಓಂ ಪುಷ್ಟೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಗಚ್ಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯನಾರಾಯಣ ನಮಃ. ಈ ರೀತಿ ಸೂರ್ಯನ ನಾಮಗಳ ಮಂತ್ರಗಳ ಹೆಸರಿನೊಂದಿಗೆ ಈಗ ಸೂರ್ಯ ನಮಸ್ಕಾರವನ್ನು ಮಾಡಿದ್ದೇವೆ. ಈಗ ಇನ್ನೊಂದ್ಸಲ ಸೂರ್ಯನ ಆಸನಗಳ ಹೆಸರು ಹೇಳ್ತಾ ಸೂರ್ಯ ನಮಸ್ಕಾರ ಆಸನಗಳು ಹೇಳ್ತಾ ಸೂರ್ಯ ನಮಸ್ಕಾರ ಮಾಡೋಣ. ಪ್ರಣವಾಸನ, ಉದ್ವಸ್ತಾಸನ,
ಬೆರಳಿನ ಮೇಲಿನ ಭಾಗ ಬಗ್ಗೆಯಲ್ಲಿ ದಕ್ಷಿಣ ಅಥವಾ ಎಡಗಾಲನ್ನು ಇಟ್ಕೊಳ್ಬೇಕು, ಬಲಗಾಲ ಮಧ್ಯದಲ್ಲಿ ಇರಬೇಕು. ಈ ರೀತಿ ನಮ್ಮ ದೃಷ್ಟಿ ಮೇಲೆ ಇರಬೇಕು ನೋಡಲಿಕ್ಕೆ. ಆಮೇಲೆ ಪರ್ವತಾಸನ. ಈ ಪರ್ವತಾಸನ ಇದ್ದಾಗ ಹಿಂಬಡಿನೆಲ್ಲ ಕಟ್ಟಬೇಕು. ನಮ್ಮ ದೃಷ್ಟಿ ನಾವು ಈ ಕಡೆ ಇರಬೇಕು. ಎಷ್ಟು ಸಾಧ್ಯ ಕೈಯಲ್ಲಿ ಹಾಕಬೇಕು. ಆಮೇಲೆ ಅಷ್ಟಾಂಗಾಸನ. 8 ಅವಯಗಳು ನೆಲಕ್ಕಾಗಬೇಕು. ಈ ರೀತಿ ಭುಜಂಗಾಸನ ಪೂರ ಈ ರೀತಿ ಇರಬೇಕು. ಪೂರ ಭುಜಂಗಾಸನ. ಮತ್ತು ಪರ್ವತಾಸನ ಮತ್ತು ಇದೇ ಸ್ಥಿತಿಗೆ ಬರಬೇಕು. ಹಿಂಬಡಿಯ ಕಟ್ಟಬೇಕು. ವಾಮ ಸ್ವಸಂಚಾರ ಪೂರ್ಣಗಳನ್ನು ಯಾವ ಕಾಲನ್ನು ಹಿಂದೆ ನಿಂತುಕೊಂಡಿದ್ರೆ ಆ ಕಾಲನ್ನು ಮುಂಗಡೆ ತರಬೇಕು. ಪಾದ ಈ ಕಾಲನ್ನು ನಿಲ್ಯಕ್ಕೆ ಈ ರೀತಿ ಕಮ್ಮಿಯನ್ನು ಮುಂದೆ. ಆಮೇಲೆ ಉದ್ದವಾಸ್ತಾಸನ. ಈ ರೀತಿ ಕೈಗಳು ಹಿಂದಿನ ಪ್ರಣವಾಸನ. ಈ ರೀತಿ ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ವಿಶ್ರಾಮ. ಈಗ ನಿಧಾನ 2 ಕೈಗಳನ್ನು ಈ ರೀತಿ ವಿಶ್ರಾಮ ಸ್ಥಿತಿಗೆ ಬನ್ನಿ. 2 ಕಾಲನ್ನು ಸ್ವಲ್ಪ ಎರಡು ಕಾಲು ಸ್ವಲ್ಪ ತಿರುಗಿಸಿ ಅಳಿಸಿ. ಆಮೇಲೆ ಕಾಲನ್ನು ಚೆಕ್ ಮಾಡಿ ರಿವರ್ಸ್ ಒಂದು 10 ಸಲ 15 ಸಲ 20 ಸಲ ಮಾಡಿರ್ತೀವಿ. ಮಾಡೋದ್ರಿಂದ ನಮ್ಮ ಕಾಲ ನೋವುಗಳು, ನಮ್ಮ ಕೀಲು ನೋವುಗಳು, ಬಲ ನೋವುಗಳು, ಹಿಂಬಳ ನೋವುಗಳು ಮತ್ತು ನಮ್ಮ ಈ ಭಾಗದ ನೋವುಗಳು ಸಹ ನಿವಾರಣೆ ಆಗ್ತದೆ. ಈಗ ಬಟರ್ಫ್ಲೈ ಮಾಡೋಣ. ಅವು ಎರಡೂ ತೊಗೊಂಡ್ರೆ ಚಿಕಡೆ ನೋಡು, ಕೂಡ್ತಾ ನೋಡು. ಈ ರೀತಿ ಬಟರ್ಫ್ಲೈ ಮಾಡಬೇಕು. ನೀವೇನು ಮಾಡಬೇಕಂದ್ರೆ ಈ ರೀತಿ ಹಚ್ಚಬೇಕು. ಅದಕ್ಕೆ ಏನು ಮಾಡಬೇಕು, ಇನ್ನೂ ಈ ರೀತಿ ಹೀಗೆ ಮಾಡಬೇಕು. ಈ ರೀತಿ ಈ ರೀತಿ ಮಾಡಿ ನೋಡಿ ಹೇಗಿರ್ತದೆ ನೋಡಿ. ಈಗ ಮಾಡೋದು ಏನಾಗ್ತಾವು ನೋಡಿ. ಹೀಗೆ ಇರು ಈಗ ಏನು ಮಾಡಬೇಕು, ನೀವು ಮಾಡಿದ್ರೆ ಅವ ಇರ್ತಾನೆ. ಆದರೆ ನಿಮ್ಮ ಬ್ಯಾಲೆನ್ಸ್ ತಕ್ಕ ಮಾಡಬೇಕು. ಏನಾದ್ರು ಮಾಡೋಕ್ಕೂ ಮುಟ್ಕೋಬೇಕು ಕಾಲುಗಳನ್ನ.
ಮಾಡಬೇಕು, ನಾವಿನ್ನೂ ಸ್ವಲ್ಪ ಏನು ಮಾಡಬೇಕು, ಈ ರೀತಿ ಮಾಡಬೇಕು. ಇಲ್ಲಿ ಮಾಡಿ ತೋರಿಸೋಣ. ಬಟರ್ಫ್ಲೈ ಮಾಡಬೇಕು, ಬಟರ್ಫ್ಲೈ ಮಾಡಬೇಕು. ಬಾರ ಬಟರ್ಫ್ಲೈ ಯಾರಿಗೆ ಬರ್ತಾವ ಇಲ್ಲಿ ಬಾಯ್ ಬಟರ್ಫ್ಲೈ ಹಂಗೆ ಮಾಡಬೇಕು. ಇಲ್ಲಿ ಮಾಡಬೇಕು, ಬಟರ್ಫ್ಲೈ ಮಾಡಿ ತೋರಿಸೋಣ. ಎರಡು ಕಾಲು ಖುಷಿ ಬಟರ್ಫ್ಲೈ ಅರ್ಜುನ ನಮ್ಮ ಆರಣ್ಯ ಮಾಡಿ ತೋರಿಸ್ತಾನೆ. ಇದು ಈ ರೀತಿ ಬಟರ್ಫ್ಲೈ ಈ ರೀತಿ ಬಟರ್ಫ್ಲೈ ಎರಡು ಯಾರು ಚೆನ್ನಾಗಿ ಇಲ್ಲಿ ನೆಲಕ್ಕೆ ಹತ್ತಿತ್ತಲ್ಲಿ ಏನಾಗತ್ತೆ, ಈ ಎದೆ ಚೆಸ್ಟ್ ಎಲ್ಲ ನಿವಾರಣೆ ಆಗ್ತದೆ, ಬೊಜ್ಜ ನಿವಾರಣೆ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಡೈಲಿ ಖಾಲಿಯಿಂದ ಏನು ಮಾಡಬೇಕು, ಕಿವಿ ಮುಂದೆ ಕೂತಿರ್ತೀವಿ, ಖಾಲಿ ಹತ್ತಿರದಿಂದ ಏನು ಮಾಡಬೇಕು, ಇಷ್ಟು ಮಾಡ್ಕೊಂಡು ಕೂಡಬೇಕು. ಈಗ ನೀನೇನು ಮಾಡಿದ್ರು ಬಟ್ಟೆಯ ಕೆಳಗಡೆ ಮಾಡುವಂಥ ಆಸನಗಳನ್ನು ಮಾಡಿದ್ರು. ಈಗ ಬಟ್ಟೆಯ ಕೆಳಗಡೆ ಮಾಡುವಂಥ ಆಸನಗಳನ್ನು ಮಾಡೋದು ಡೈಲಿ ಒಂದೇ. ಬೇಕಾದ್ರೆ ನಮ್ಮದು ಅರ್ಧ ತಾಸು ಮುಗಿಬೇಕು. ಈ ರೀತಿ ಮಕರಾಸನ ಇರ್ತದೆ, ಮಕರಾಸನ ಈ ರೀತಿ. ಆಮೇಲೆ ಬಲಗಾಲದಿಂದ ತಗೊಳ್ಳಿ. ಮಗು ಹುಟ್ಟಿದ ಕೂಸು ಹೆಂಗೆ ಮುಕ್ಕೋತೈತಿ ಹಿಂಗೆ ಮಕ್ಕೋತೈತಿ. ಈ ರೀತಿ ಮಾಡಿ, ಈ ರೀತಿ ಮಾಡಿ. ಆಮೇಲೆ ಏನು ಮಾಡಬೇಕು, ಫಸ್ಟ್ಗೆ ನಮ್ಮ ಎರಡು ಕೈಗಳು ಈ ರೀತಿ ತಗೋಬೇಕು. ಈ ಎಡ ಹಸ್ತವನ್ನು ಬಲ ಹಸ್ತವನ್ನು ಈ ರೀತಿ ಇಡಬೇಕು. ಈ ರೀತಿಯ ದೃಷ್ಟಿ ಆಗ್ತದೆ. ಆವಾಗ ಏನು ವಿಶ್ರಾಮ, ಈ ರೀತಿ ವಿಶ್ರಾಮವನ್ನು ತಗೋಬೇಕು. ಆಗ ಏನು ಮಾಡೋದು, ಕೈಗಳನ್ನು ಈ ರೀತಿ ತಗೊಂಡು ಏನು ಮಾಡಬೇಕು, ಒಂದೊಂದೇ ಕಾಲಿನ, ಈಗ ಒಂದೊಂದು ಕಾಲಿಂದ ಬಲಗಾಲಿನಿಂದ ನಮ್ಮ ತಿರುಗಿ ಪಡ್ಕೊಂಡು ಹೇಗೆ ಆಮೇಲೆ ಎಡಗಾಲು ಬಲಗಾಲ, ಎಡಗಾಲು ಬಲಗಾಲ ತಿರುಗಿ ಪಡಿಬೇಕಾಗ್ತದೆ ನೋಡಿ. ಇದನ್ನು ಮಾಡೋದ್ರಿಂದ ನಮ್ಮ ಬೊಜ್ಜ ನಿವಾರಣೆ ಆಗ್ತದೆ. ಅಷ್ಟಲ್ಲೇ ತಿಗದಲ್ಲಿರುವಂಥ ಬೊಜ್ಜ ನಿವಾರಣೆ ಆಗ್ತದೆ. ನಡ ಸಣ್ಣಕ್ಕೆ ಪಟ್ಟಿ ಕರೆಕ್ಟ್ ಈ ರೀತಿ. ಆಮೇಲೆ ಒಂದೊಂದೇ ಕಾಲು ಮಾಡಿದ್ರೆ ಈ ಎರಡೂ ಕಾಲುಗಳನ್ನು ಕೂಡಿಸಿ ಬಿಡಿರಿ ತಿಗಕ್ಕೆ. ಈಗ ಇಲ್ಲಿ 10 ಸಲ 20 ಸಲ ಮಾಡು. ಈಗೇನು ಮಾಡಬೇಕು, ಕೈಗಳನ್ನು ಈ ರೀತಿ ತಗೋಬೇಕು, ಎರಡೂ ಕಾಲನ್ನು ಈ ರೀತಿ ಇರಬೇಕು, ಎರಡೂ ಕೈಗಳನ್ನು ಎತ್ತಬೇಕು. ಇಷ್ಟು ಈ ರೀತಿ ಸೊಂಟ ಮೇಲ್ಗಡೆ ಎತ್ತಬೇಕು, ಮುಂದಿನ ಭಾಗ ವೆರಿ ಗುಡ್. ಹೆಚ್ಚೆಚ್ಚಿಗೆ ಇದೇ ಸ್ಥಿತಿಯಲ್ಲಿರಬೇಕು. ಈಗೇನು ಮಾಡಬೇಕು, ಇದರೊಳಗೆ ಸ್ವಲ್ಪ ಬದಲಾವಣೆ. ಎರಡೂ ಕೈಗಳು ಹಿಂದೆ ಕಟ್ತೀವಿ, ಕಟ್ಟಿ ಮುಂದಿನ ಭಾಗವನ್ನು ಎತ್ತೋದು.
ಕಾಲಿಲ್ಲ, ಈ ಎರಡು ಕಾಲು ಎಡ್ತದೆ ಬಿಡಿಸ್ತೀವಿ, ಬಿಟ್ಟರು ಬಿಡ್ತೀವಿ. ಹಿಂಗೆ ವಿಶ್ರಾಮ. ಈಗೇನು ಮಾಡಬೇಕು? ಬಲಗೈ ಮುಂದೆ ತಗೊಂಡು ಎಡಗೈ ಮುಂದೆ ತಗೊಂಡು ಬಲಗೈಯ ಮತ್ತು ಎಡಗಾಲ ಎತ್ತು ಅರ್ಧ ನಾಕಾಸನ ಏನು ದಿನ ಹೇಳಾಗುತ್ತಿದ್ದೆ. ಈ ರೀತಿ ಕೈ ಬಲಗೈ ಕೈ ಅರ್ಧ ನೌಕ ಈಗ ಈ ರೀತಿ ಚೈನ್. ಎಡಗೈಯನ್ನು ಮುಂದೆ ಮಾಡಬೇಕು, ಎಡಗೈಯ ಮತ್ತು ಬಲಗಾಲ ಎತ್ತಬೇಕು. ನೋಡಿ ನಡುವೆ ಭಾವ ನಡುವೆ ಸ್ವಲ್ಪ ಬಸ್ ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ, ಪಟ್ಟು ಕಡಿಮೆ ಆಗ್ತದೆ. ದೋ ಈಗ ಎರಡೂ ಕೈಗಳನ್ನು ಇದು ಮಾಡಬೇಕು, ಎರಡೂ ಕೈಗಳನ್ನು ಎರಡೂ ಕಾಲುಗಳನ್ನು ಎತ್ತಬೇಕು. ನೋಡಿ ಇದು ಸ್ವಲ್ಪ ಹಾಂ ವೆರಿ ಗುಡ್. ಅರ್ಜುನ್ ಚೆನ್ನಾಗಿ ಮಾಡ್ತಾನೆ, ಅವರು ನೀವು ಎತ್ತಬೇಕು. ವೆರಿ ಗುಡ್, ಬಿಡುವೆ ಬಿಡುವಾರ ಒಂದು ನಿಮಿಷದಲ್ಲಿ ಹೇಳು ಎಷ್ಟು? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 ಎಸ್. ಈ ರೀತಿ ಮಾಡಬೇಕು. ನಮ್ಮ ಮೇಲೆ ನೀರು ಬರ್ತದೆ ನೋಡಿ. ಆಸನ ಮಾಡೋದ್ರಿಂದ ಏನೇನು ನಿವಾರಣೆ ಅಂತಾವು ನಮ್ಮ ಜಠರಕ್ಕೆ ಚೆನ್ನಾಗಿರ್ತದೆ. ಪಟ್ಟಿ ಬಂದಿರ್ತೈತೆ ನೋಡಿ, ಅವ್ರು ಕರೀತೈತೆ, ಬದ್ದು ಕರೀತಾರೆ. ಈಗ ಶಲವಾಸನ ಮಾಡೋಣ. ಎರಡು ಕೈ ತಗೊಂಡ್ರೆ ತುಡಿ ಕೆಳಗೆ ಈ ರೀತಿ ಬಲಗಾಲ ಎತ್ತೋದು. ಶಲವಾಸನ ಬಲಗಾಲ ಎತ್ತೋದು, ಗದ್ದಕ ದೋ ದೋ ಬಲಗಾಲ ಎತ್ತೋದು. ಎಡಗಾಲ ತಾಗಿರಬೇಕು, ಗಡ್ಡ ಊದಿರಬೇಕು. ದೋ ಈಗ ಎರಡೂ ಕಾಲನ್ನು ಕೂಡಿ ಆಗ್ತದೆ. ಶಲವಾಸ ಗಡ್ಡ ಊದಬೇಕು. 1 2 3 4 5 6 7 8 9 10 बस 10 बस 10 ಸಲ ಏನಾಗತ್ತೆ? ಬಸ್ ಗಾಡಿ ಹೋಗು, ಬಸ್ ಸ್ಕೂಲ್ ಬಸ್. ಇನ್ನು ಯಾವ ಆಸನ ಮಾಡೋಣ? ಈಗ ರಾಮನ ಬಿಲ್ಲು ಯಾವುದು? ರಾಮನ ಬಿಲ್ಲಿಗೆ ಏನಂತಾರೆ? ಧನುರಾಸನ ಮಾಡೋಣ. ತೋಳಿ ಎರಡೂ ಕೈಗಳು ಹಿಮ್ರಾಟ್ ಹಿಡಿದು ಹಿಡ್ಕೊಳ್ಳಿ. ಎರಡೂ ಕಾಲುಗಳು ಎತ್ತಿ ಪೂರಿ ಎತ್ತಿ. ನೋಡಿ ಈಗ ನಮ್ಗೆ ಅಷ್ಟೇ ಗಡ್ಡೆ ಇರಬೇಕು. ಆಮೇಲೆ ಏನು ಮಾಡ್ರಿ, ಒಂದು ಹಸಿಮೆಣಸಿನ್ಕಾಯಿ ಕೊಟ್ಟಿರ್ಕೊಂಡ್ರಿ, ಇಡ್ಲಿ ಮಾಡಬೇಕು, ಚಟ್ನಿ ಇಡ್ಲಿ ಚಟ್ನಿ ಮಾಡಬೇಕು. ಈಗ ಏನು ಮಾಡಬೇಕು? ಹಸಿ ಮೆಣಸಿನ್ಕಾಯಿ ಅಥವಾ
ದಪ್ಪ ಮೆಣಸಿನ್ಕಾಯಿ ಈ ಕೆಳಗೆ ಈ ರೀತಿ ಎಳೆ ಈ ರೀತಿ ನೋಡಿ ಹೊಟ್ಟೆ ಆಗುತ್ತೆ ಯಾರು ಹೊಟ್ಟೆ ತಕ್ಕ ಅವ್ರು ಕರೆದುತ್ತಾನ ಆಮೇಲೆ ಎಡಕ್ಕೆ ಮತ್ತೆ ಕಲಿಸಿ ದುಂಬಿರ್ತಾರೆ ಅವ್ರು ಈಜೆಗೆ ನೋಡ್ತಾರೆ ಹೆಸರ ನಾವೇನೆ ಇನ್ನೂ ಕೈಯನ್ನು ಏನು ಮಾಡಬೇಕು ಕೈಯೊಳಗೆ ತಾಕತ್ತು ಬರ್ಬೇಕಾದ್ರೆ ಏನು ಮಾಡಬೇಕು ಈ ರೀತಿ ಕೈಯೊಳಗೆ ಊರುವಬೇಕು ಈ ರೀತಿ ಕೈಯೊಳಗೆ ತಾಕತ್ತು ಬರ್ಬೇಕಾದ್ರೆ ಏನು ಮಾಡಬೇಕು ಈ ರೀತಿ ಊರಬೇಕು दो ಸಮಯ ಆಗ್ತಾ ಬರೋದ್ರಿಂದ ನಿಧಾನವಾಗಿ ಈ ರೀತಿ ಮೇಲುಗಡೆ ಬಂದು ಸ್ವಲ್ಪ ಶವಾಸನವನ್ನು ಬಿಟ್ಕೊಂಡು ಬಗ್ಗೈತೆ ಮಾಡಿ ಈಗ ಪ್ರಾರಂಭ ಮಾಡೋಣ ಈಗ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಈ ರೀತಿ ಹಾಕೋದ್ರಲ್ಲಿ ಪಿರಮಿಡ್ ಇರೋದ್ರಿಂದ ನೋಡಿ ನಮಗೆ ಈ ಮೊಹಂಜೋದಾರೋ ಹರಪ್ಪ ಒಂದು ಸಂಸ್ಕೃತಿಯಲ್ಲಿ ಸಂಶೋಧನೆ ಮಾಡಿದಾಗ ಪಿರಮಿಡ್ ಮೂಲಕ ಅವರು ಧ್ಯಾನವನ್ನು ಮಾಡ್ತಿದ್ದಾರೆ ಇದನ್ನು ಪತ್ರಿಕೆಗಳು ಭಾಳ ಎಲ್ಲ ಕಡೆ ಪಿರಮಿಡ್ಗಳನ್ನು ಕಟ್ಟ್ಯಾರ ಈ ರೀತಿ ಈ ಪಿರಮಿಡ್ನಲ್ಲಿ ಕುರಿತು ನೀವು ಧ್ಯಾನ ಮಾಡಿದ್ರಲ್ಲ ಈಗ 3 ಸಲ ಓಂಕಾರವನ್ನು ಮಾಡೋಣ ಒಂದು ಧ್ಯಾನದಲ್ಲಿ ಕೂತ್ಕೊಳ್ಳಿ ಬೆನ್ನು ನೇರವಾಗಿರಲಿ ಕುತ್ತಿಗೆ ನೇರವಾಗಿರಲಿ ಎಲ್ಲರೂ ಚಿನ್ನ ಮುದ್ರೆಯಲ್ಲಿ ಕೂತ್ಕೊಳ್ಳಿ ಮನಸ್ಸಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರಲಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಹೋಗುತ್ತದೆ ಆ ಕಡೆ ನಿಮ್ಮ ಗಮನವಿರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳು ತರಬೇಡಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂಥ ಕಿವಿಗಳು, ಸದಾ ನಮ್ಮ ಪ್ರಾರ್ಥನೆಯ ತಿರುಳ
ಎರಡು ಕೈಗಳು ಮೇಲೆ ತೋರಿ ಜೋರಾಗಿ ಕೈಗಳನ್ನು ಮುಚ್ಚಿ ಕಣ್ಣಿಗೆ ಆಡಿಸಿ ಬಿಸಿಯನ್ನು ಆರತಿ ಕೈಗಳ ಮೇಲೆ ರೀತಿ ಆಡಿಸಿ. ಈ ರೀತಿ ನಾವು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಂಡ್ರೆ ಈ ತ್ರಿಕೋನ ಇರೋದ್ರಿಂದ ಇಲ್ಲಿ ಇರೋದ್ರಿಂದ ನಮ್ಮ ವೈಬ್ರೇಷನ್ ಶಕ್ತಿಯನ್ನು ಮನಸ್ಸನ್ನು ಏಕಾಗ್ರತೆಗೊಳಿಸ್ತದೆ. ಇದನ್ನು ಹರಪ್ಪ ಮೊದಲಾದ ಒಂದು ಸಂಸ್ಕೃತಿಯನ್ನು ಸಂಶೋಧನೆ ಮಾಡಿದಾಗ ಈ ಪಿರಿಯಾಡುಗಳ ಮೂಲಕ ಅವರು ಮನೆಗಳನ್ನು ಕಟ್ತಿದ್ದರು. ಅಂಥ ಒಂದು ನಮ್ಮ ಭಾರತ ದೇಶದಲ್ಲಿ ಯೋಗ ಪ್ರಾಣಾಯಾಮ ಧ್ಯಾನಕ್ಕೆ 60% ಧ್ಯಾನಕ್ಕೆ ಮಹತ್ವ ಕೊಡಬೇಕು. 10% ಯೋಗಾಸನ ಮಾಡಬೇಕು. ಮಾಡಿದರೆ 30% ಪ್ರಾಣಾಯಾಮ, 60% ಧ್ಯಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಮ್ಮ ಧ್ಯಾನ ಆಗಿರ್ಬೇಕಂದ್ರೆ ಅಷ್ಟಾವರಣಗಳನ್ನು ಜೀವನದಲ್ಲಿ ಅಳವಡಿಸಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಬರೀ ಯೋಗ ಅಂತಂದ್ರೆ ಒಂದೇ ಅಲ್ಲ, ಬರೀ ಭಾಷಣ ಮಾಡೋದು ಒಂದೇ ಅಲ್ಲ. ಬರೀ ಭಾಷಣ ಮಾಡ್ತಾರೆ, ಯೋಗದ ಬಗ್ಗೆ ಸಾಕಷ್ಟು ಹೇಳ್ತಾರೆ. ಅಷ್ಟಾವರಣಗಳು ಅವರಲ್ಲಿ ಇರೋದಿಲ್ಲ. ನೀವು ಒಳ್ಳೆಯ ಸಾಧಕರಾಗಬೇಕಾದ್ರೆ ಅಷ್ಟಾವರಣಗಳ ನಿಯಮಗಳನ್ನು ಪಾಲಿಸಬೇಕು. ಅಂದಾಗ ನಮಗೆ ಯೋಗ ಆಗ್ತದೆ, ಒಳ್ಳೆಯ ಸಾಧಕರಾಗ್ತದೆ. ಬರೀ ಪದವಿಗೆ ಪ್ರಶಸ್ತಿಗಳಿಗೆ ಭಾಜನರಾಗಬಾರ್ದು. ಪ್ರಶಸ್ತಿಗಳು ತಾಳ್ತಾವೆ. ಅದಕ್ಕೆ ಯೋಗಕ್ಕೆ ನೀವು ಅಷ್ಟಾವರಣಗಳ ಜೀವನದಲ್ಲಿ ಶಾಂತಿ ಮಂತ್ರ ಮಾಡೋದು. ಶಾಂತಿ. ಓಂ ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳು ತೋಡು ಭೂಮಿಗೆ ನಮಸ್ಕಾರ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ತಮ್ಮೆಲ್ಲ ಬಾಯಿಯಾದಂಥ